ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡ್ರಿ. ಒಂದು ಪೈಜಮ್ ಹೊಲಿಯಲು 1 ಮೀಟರ್ 20 ಸೆಂಟಿಮೀಟರ್ ಬಟ್ಟೆ ಬೇಕು ಆಗುತ್ತದೆ. ಹಾಗಾದರೆ 10 ಪೈಜಮ್ಗಳನ್ನು ಹೊಲಿಯಲು ಬೇಕಾಗುವ ಬಟ್ಟೆ ಎಷ್ಟು? ಭಾಳ ಸರಳ ನೋಡ್ರಿ. ನೀವು ಎಷ್ಟು ಸರಳ ಅದ ಅಂತಂದ್ರೆ ಭಾಳ ಅಂದ್ರೆ ಭಾಳ ಸರಳ. ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತ ಮಾಡ್ರಿ. ಟೈಮ್ ಕೊಟ್ಟದ. ಇಲ್ಲಿ 10 ಪೈಜಮ್ ಅಂತಂದ್ರೆ 1 ಮೀಟರ್ಗೆ 1:20. 10ರಲ್ಲಿ ಗುಣಾಕಾರ ಮಾಡಿ ಸ್ಥಾನದಲ್ಲಿ ಹಾಕಿಬಿಟ್ರೆ ಮುಗಿದು ಹೋಯ್ತು. ಬಂತು ಉತ್ತರ ನಿಮಗೆ. ನೋಡ್ರಿ ಎಷ್ಟು ತಿಳಿಸಿ ಹೇಳಿದ್ದು ಮಾಡ್ರಿ. 1 ಮೀಟರ್ ಆಯ್ತಲ್ಲ, ಬೋರ್ಡ್ ನೋಡ್ರಿ ಎಲ್ಲರೂ. ಒಂದು ಶರ್ಟಿಗೆ ಎಷ್ಟು? 1 ಮೀಟರ್. 1 ಮೀಟರ್ 20 ಸೆಂಟಿಮೀಟರ್. ನೋಡ್ರಿ, 1 ಮೀಟರ್ 20 ಸೆಂಟಿಮೀಟರ್. 1 ಮೀಟರ್ 20 ಸೆಂಟಿಮೀಟರ್ ಅಂದ್ರೆ ಏನು ಮಾಡ್ಕೋಬೇಕು ನೀವು? ದಶಮಾಂಶ ಇಟ್ಕೋಬೇಕು. 1 ಮೀಟರ್ 20 ಸೆಂಟಿಮೀಟರ್. ಯಾಕೆ ನಾವು ದಶಮಾಂಶ ಇಟ್ಕೊಂಡೇವಂದ್ರೆ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಮಾನ ರೂಪಾಯಿದ್ದು ಅಷ್ಟೇ ಅದ, ಮೀಟ್ರದ್ದು ಅಷ್ಟೇ ಅದ ಅಂದಾಗ ನೀವು ದಶಮಾಂಶ ಇಟ್ಕೋಬೋದು. ಉಳ್ಕಿದ್ದು ಇಟ್ಕೊಳಿಕ್ಕೆ ಬರೋದಿಲ್ಲ. ಕಿಲೋಮೀಟರ, ಮೀಟರ, ಟೈಮ, ಸೆಕೆಂಡ, ಮಿನಿಟ ಅವಕ್ಕೆ ಇಟ್ಕೊಳಿಕ್ಕೆ ಬರೋದಿಲ್ಲ. ಎದಕ್ಕೆ ದಶಮಾಂಶ ಇಟ್ಕೋಬೋದು ನೀವು? 1 ರೂಪಾಯಿ ಪೈಸೆದಾಗ ಇಡ್ಬೋದು, 1 ಮೀಟರ್ಗೂ ಸಹಿತ ನೀವು ದಶಮಾಂಶ ಇಡ್ಬೋದು. ಯಾಕಂದ್ರೆ ಮಾನಗಳ ಅಳತೆ 100 ಸೆಂಟಿಮೀಟರ್ ಅಂದರೆ 1 ಮೀಟರ್, 100 ಪೈಸೆ ಅಂದರೆ 1 ರೂಪಾಯಿ. ಅದಕ್ಕೆ ನಾವು ದಶಮಾಂಶನಿಟ್ಟು ಇದನ್ನು ನೀವು 10 ಪೈಜಮ್ಗಳಂದ್ರೆ ಗುಣಾಕಾರ ಮಾಡ್ರಿ. ಈಗ ದಶಮಾಂಶ ತೆಗೆದು ಬಿಡ್ರಿ. 120 ಆತು ಗುಂಡ್ಲೆ 10 ಬರೋಬರಿ ಎಷ್ಟು? 1200 ಆತು. ಎಷ್ಟು ಸ್ಥಾನ ಅದ ಇಲ್ಲಿ? 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ಬರೋಬರಿ 12 ಮೀಟರ್. ಮುಂದಿನ ಸೊನ್ನೆಗಳನ್ನು ತೆಗೆದು ಬಿಡಬೇಕು. 12 ಮೀಟರ್ ಉತ್ತರ ಸಂಖ್ಯೆಯಲ್ಲಿ ಅದ ಸಿ. ಇದು ಸರಳ ರೀತಿ ಅದು ನೋಡಿ. ಆಮೇಲೆ 1.20 ಅದು 1 ಮೀಟರ್ ಅಂದ್ರೆ 1.20 ಮಾಡಿ 10ರಲ್ಲಿ ಗುಣಾಕಾರ ಮಾಡಿದ್ರೆ 1200 ಆಗ್ತದೆ. 2 ಸ್ಥಾನ ಬಿಟ್ಟು ಇದಕ್ಕೊಂದು ಸೊನ್ನೆ ತೆಗೆದು ಬಿಟ್ರಿ ಅಂದ್ರೆ 12 ಮೀಟರ್ ಅಂತ ಬರ್ಕೋಬಹುದು. ಭಾಳ ಸರಳ. ಈಗ ಅಕಸ್ಮಾತ್ 1 ಮೀಟರ್ 50 ಸೆಂಟಿಮೀಟರ್ ಇತ್ತು, 10 ಪೈಜಮ್ ಬೆಲೆ ಎಷ್ಟು? 15 ಮೀಟರ್ ಅಂತ ಬರ್ಕೊಂಡು ಬಿಡ್ರಿ. ಈಗ 100 ಮೀಟರ್ ಸೆಂಟಿಮೀಟರ್ ಎಷ್ಟು? 100. 100ಕ್ಕೆ ಸೊನ್ನೆ ಎಷ್ಟು? 2. ಇದೊಂದು ಸೊನ್ನೆ ತೆಗೀರಿ, ಇದೊಂದು ಸೊನ್ನೆ ತೆಗೆದು ಬಿಡ್ರಿ. ಅಂದ್ರೆ ಎಷ್ಟು ಉಳಿತು? 1, 2 ಅಂದ್ರೆ 12 ಮೀಟರ್ ಅಂತ ನೀವು ಉತ್ತರ ಹಾಕ್ಬೋದು. ಬಾಯಲ್ಲೇನೆ ಉತ್ತರ ಹಾಕ್ಬೋದು. ನೋಡಿ, ಇಷ್ಟೆಲ್ಲ ಮಾಡೋದಕ್ಕಿಂತಲೂ ನೀವು ಆ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್ ಅದ. ಇಲ್ಲಿ 2 ಸ್ಥಾನ ಬಿಟ್ಟು ನೀವು ಇದು 1 ಮೀಟರ್ ಸೆಂಟಿಮೀಟರ್ 1.20 ಆಯ್ತು. 1.20 ಅದಾಗ ಇದು 10ರದ್ದು ಒಂದು ಸೊನ್ನೆ, ಇದೊಂದು ಸೊನ್ನೆ ತೆಗೆದಾಗ ಹಿಂದೆ ಏನು ಉಳಿತದ? 12 ಉಳಿತದ. ಅದನ್ನು ನೀವು 12 ಮೀಟರ್ ಅಂತ ಬರೀಬೋದು. ಬಾಯಲ್ಲೇನೆ ಉತ್ತರ ಹಾಕೋದೇ ನವೋದಯದಲ್ಲಿ ಹೆಚ್ಚು ತಿಳ್ಕೊಬೇಕು ನೀವು. ಅಂದರೆ ನಿಮ್ಮದು ಮೈಂಡ್ ಇಷ್ಟು ಶಾರ್ಪ್ ಆಗ್ತದೆ. ನಾಳೆ ಬ್ಯಾಂಕಿನ ಪರೀಕ್ಷೆದಾಗ ನೀವು ಇನ್ನೂ ಭಾರಿ ಶಾರ್ಪ್ ಆಗ್ತೀರಿ. ನೀವು ಗಣಿತಗಳನ್ನು ಸರಿಯಾಗಿ ನೋಡ್ಬೇಕು. ಹೆಂಗೆ ಹೇಳ್ತಾರೆ ಸರ್ ಇವೆಲ್ಲ ನಿಮ್ಮ ಸಂಬಂಧ. ಇವೆಲ್ಲ ಟ್ರಿಕ್ಸ್ಗಳನ್ನು ನಾವು ಕೋಚಿಂಗ್ದಾಗ ಬಾಯ್ದಿಂದ ಹೇಳ್ತಿದ್ವಿ. ಆದರೆ ರೈಟಿಂಗ್ದಾಗ ಬರೆದು ಇಡ್ಲಿಕ್ಕೆ ಬರ್ಬೋದು. ಇದು ವಿಡಿಯೋ ಅದ ಅಂದರೆ ಬಾಯ್ದಿಂದೂ ಹೇಳ್ಬೋದು. ಬಾಯ್ದಿಂದ ಉತ್ತರ ಹೆಂಗೆ ಹಾಕೋದು ಹೇಳ್ಬೋದು. ಪ್ರಾಕ್ಟಿಕಲ್ ಆಗಿ ನೋಡ್ತೀರಿ ನೀವು. 100 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. 2 ಸೊನ್ನೆ ತೆಗೆದು ಬಿಡ್ರಿ. 10ರದ್ದೊಂದು ಸೊನ್ನೆ, ಇದರದೊಂದು ಸೊನ್ನೆ ತೆಗೆದು ಬಿಟ್ರೆ ಅಥವಾ 12 ಉಳಿತು. 12 ಮೀಟರ್ ಅಂತ ಬರೆದು ಬಿಡ್ರಿ. ಅಕಸ್ಮಾತ್ 1.50 ಮೀಟರ್ ಅಂತ ಹೇಳಿದ್ದ. 1 ಮೀಟರ್ 50 ಸೆಂಟಿಮೀಟರ್. 10 ಶರ್ಟಿಗೆ ಎಷ್ಟು ಅಂದಾಗ ಆ ಸೊನ್ನೆ ಒಂದು ತೆಗೀರಿ, 15ರ ಮುಂದಿನ ಒಂದು ಸೊನ್ನೆ ತೆಗೀರಿ, 15 ಮೀಟರ್ ಅಂತ ಬರೆದು ಬಿಡ್ರಿ. ನೀವು ಉತ್ತರ ಬಂದುಬಿಡ್ತಾವೆ. ಅವೆಲ್ಲ ಟ್ರಿಕ್ಸ್ಗಳನ್ನು ಹೇಳೋದು ಲಕ್ಷ ನೋಡಿ. 1.20 × 10 120 ಗುಂಡ್ಲೆ 10 1210. ಇದರದ್ದು 2 ಸ್ಥಾನ ಕೊಟ್ಬಿಟ್ರೆ 12 ಮೀಟರ್ ಅಂತ ನೀವು ಹಚ್ಚಬಹುದು. ಚೆನ್ನಾಗಿ ಫೇರ್ದ ಬರ್ಕೊಡ್ರಿ.